ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 8ನೇ ಕಂತು ಹಣ ಯಾರಿಗಾದರೆ ಬಂದಿಲ್ವೋ ಅವ್ರಿಗಂತೂ ಸಹ ಇವತ್ತಿನ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆದರೆ ಆಗಿರುತ್ತೆ. ಯಾಕಂತ ಅಂದರೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಏನೊಂದು ಅಪ್ಡೇಟನ್ನು ಕೊಡ್ತೀನಿ. ಈ ಒಂದು ಅಪ್ಡೇಟನ್ನು 8ನೇ ಕಂತು ಹಣ ಯಾರಿಗಾದರೆ ಬಂದಿಲ್ವೋ ಅವ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದನೇ ಒಂದು ಸ್ಪಷ್ಟನೆ ಆದರೆ ಸಿಕ್ಕಿದೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾತಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಪಡ್ಕೋತೀರಾ. ಜೊತೆಗೆ ಎಲ್ಲರೂ ಪಟ್ಟಂತ ಒಂದೇ ಒಂದು ಲೈಕನ್ನು ಮಾಡಿ ಎಲ್ಲರೂ ಸಹ ಇವತ್ತಿನ ಈ ವಿಡಿಯೋಗೆ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ಯಾರಿಗಾದರೆ ಬಂದಿಲ್ವೋ ಅವರಂತೂ ತುಂಬಾ ಟೆನ್ಷನ್ ಆದರೆ ಮಾಡ್ಕೋತಿದ್ದಾರೆ. ಯಾಕಂತ ಅಂದ್ರೆ ಅವರ ಪಕ್ಕದ ಮನೆಯವ್ರಿಗೆ 8ನೇ ಕಂತು ಹಣ ಬಂತು ಅಥವಾ ಅವ್ರಿಗೆ ಗೊತ್ತಿರೋರಿಗೆ 8ನೇ ಕಂತು ಹಣ ಆದರೆ ಬಂತು, ಬಟ್ ಇವ್ರಿಗೆ ಬಂದಿಲ್ಲ. ನನಗೆ ಈ 8ನೇ ಕಂತು ಹಣ ಯಾರಿಗಾದರೆ ಬಂದಿಲ್ವೋ ಅವ್ರೇನು ಕೇಳ್ತಿದ್ರು ಅಂತಂದರೆ, ಸರ್ ನಂದು ಏನು ಪ್ರಾಬ್ಲಮ್ ಆಯಿತು ಸರ್, 8ನೇ ಕಂತು ಹಣ ಬರಲಿಲ್ಲ. 1ರಿಂದ 7ನೇ ಕಂತು ಹಣ ನನಗೆ ಈಗಾಗಲೇ ಬ್ಯಾಂಕ್ ಅಕೌಂಟಿಗೆ ಬಂತು, ಬಟ್ 7ನೇ ಕಂತು ಹಣ ಇದುವರೆಗೂ ಬಂದಿಲ್ಲ. ನೀವು ಹೇಳಿದ್ರಿ 10ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳಿಬಿಟ್ಟು, ಬಟ್ ಆದ್ರೂ ನನಗೆ ಬಂದಿಲ್ಲ ಅಲ್ವಾ ಸರ್ ಅಂತ ನೀವು ಹೇಳಿದಿರ. ನೋಡಿ, ಇದ್ರ ಬಗ್ಗೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾತಾಡಿರೋದು. ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ನಾವು ಇದರ ಪ್ರೋಸೆಸ್ಸು ಈಗಾಗಲೇ ಶುರು ಮಾಡಿದಿರಿ. ಫಲಾನುಭವಿಗಳಿಗೂ ಗೊತ್ತು, ನಾವು ಪ್ರತಿ ತಿಂಗಳು ಸಹ ಒಂದು 15ನೇ ತಾರೀಕು ಮೇಲೆ ಅಥವಾ 20ನೇ ತಾರೀಕು ಮೇಲೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಿದ್ವಿ. ಬಟ್ 8ನೇ ಕಂತು ಹಣ ಮಂತ್ ಸ್ಟಾರ್ಟಿಂಗಲ್ಲೇ ನಾವು ಅಂತ ಅಂದರೆ ಈ ತಿಂಗಳು ಸ್ಟಾರ್ಟಿಂಗಲ್ಲೇ ಏಪ್ರಿಲ್ 2ನೇ ತಾರೀಕಿಂದನೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 8ನೇ ಕಂತು ಹಣ ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಗ ಸ್ಟಾರ್ಟ್ ಮಾಡಿದಾಗಿಂದ ಇದುವರೆಗೂ ಸಹ 60 to 70% ಅಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗಿದೆ. ಬಟ್ ರಿಮೈನಿಂಗ್ 40% ಫಲಾನುಭವಿಗಳು ಏನಿದ್ದಾರೆ, ಈ ಫಲಾನುಭವಿಗಳು ಯಾರೂ ಸಹ ಭಯ ಪಡೋದಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ಈಗ ನೆಕ್ಸ್ಟ್ ಮೊದಲನೇ ಹಂತದ ಎಲೆಕ್ಷನ್ಸು ಇದೇ ತಿಂಗಳು 26ನೇ ತಾರೀಕಿಂದ ಮೊದಲನೇ ಹಂತದ ಎಲೆಕ್ಷನ್ಸ್ ಆದರೆ ಇದ್ದಾವೆ. ಆ ಎಲೆಕ್ಷನ್ಸು ಸ್ಟಾರ್ಟ್ ಆಗೋಷ್ಟು ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ನೀವು ಕೇಳ್ಬೋದು, ಆಗಿದ್ರೆ ಒಂದು ಎಕ್ಸ್ಪೆಕ್ಟೆಡ್ ಡೇಟನ್ನು ಹೇಳಿ ಸರ್ ಅಂತ. ನೋಡಿ, ಆದಷ್ಟು ಸಹ ಇದೇ ತಿಂಗಳು 20ನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ಖಂಡಿತವಾಗ್ಲೂ ಬರುತ್ತೆ. ಯಾರೂ ಸಹ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ಫಲಾನುಭವಿಗಳು ನನಗೆ ಮೋಸ್ಟ್ ಆಫ್ ದಿ ಟೈಮ್ ಕೇಳೋದು, ಸರ್ ಯಾವ ಜಿಲ್ಲೆಯವ್ರಿಗೆ ಫಸ್ಟ್ ಬರುತ್ತೆ ಅಂತ ಕೇಳೋದಾಗಿರ್ಬೋದು, ಅಥವಾ ಯಾವ ಜಿಲ್ಲೆಯವ್ರಿಗೆ 8ನೇ ಕಂತು ಹಣ ಬಂದಿಲ್ಲ ಅಂತ ನೀವು ಕೇಳ್ತೀರಾ. ನೋಡಿ, ಇದೇ ಒಂದು ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಪರ್ಟಿಕ್ಯುಲರ್ ಆಗಿ ಇದೇ ಒಂದು ಜಿಲ್ಲೆಯ ಫಲಾನುಭವಿಗಳಿಗೆ ಹೋಗಿಲ್ಲ ಅಂತ ನಾವು ಹೇಳೋದಕ್ಕೆ ಆಗಲ್ಲ. ಯಾಕಂತ ಅಂದರೆ ಪ್ರತಿ ಜಿಲ್ಲೆಯ ಫಲಾನುಭವಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ತಲುಪಿದೆ. ಯಾಕಂತ ಅಂದರೆ ನೀವು ನಾನು ಒಂದು ವಿಡಿಯೋಸ್ ಮಾಡಿದಾಗ ಕಮೆಂಟ್ ಸೆಕ್ಷನನ್ನು ಚೆಕ್ ಮಾಡ್ತೀರಿ, ಅಲ್ಲಿ ಗೊತ್ತಾಗುತ್ತೆ 8ನೇ ಕಂತು ಹಣ ಯಾರಿಗಾದರೂ ಬಂದಿದ್ರೆ ಫಲಾನುಭವಿಗಳು ಖಂಡಿತವಾಗ್ಲೂ ತಿಳಿಸ್ಕೊಡ್ತಾರೆ. ಸರ್ 8ನೇ ಕಂತು ಹಣ ನನಗೆ ಬಂದಿದೆ, ನಮ್ಮದು ಈ ಜಿಲ್ಲೆ ಆಗಿದೆ ಅಂತ ಹೇಳಿಬಿಟ್ಟು ಅವರಾದರೆ ನನಗೆ ತಿಳಿಸ್ಕೊಡ್ತಿರ್ತಾರೆ. ಹಾಗಾಗಿ ನೀವು ಯಾವುದೇ ಜಿಲ್ಲೆಯವರು ಆಗಿರಿ, ನಿಮಗೆ ಇನ್ನೂ 8ನೇ ಕಂತು ಹಣ ಬಂದಿಲ್ಲ ಅಂತ ಅಂದ್ರೆ ಇದೇ ತಿಂಗಳು 20ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಒಂದು ಗುಡ್ ನ್ಯೂಸ್ ಆದರೆ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಸರ್ ನನಗೆ 8ನೇ ಕಂತು ಹಣ ಮಾತ್ರ ಅಲ್ಲ ಸರ್, ನನಗೆ 7ನೇ ಕಂತು ಹಣ ಬಂದಿಲ್ಲ, ನನಗೆ 1ರಿಂದ 6 ಕಂತು ಹಣ 12,000 ಆದರೆ ಬಂತು, ಬಟ್ 7ನೇ ಕಂತು ಹಣ ಆ್ಯಂಡ್ ಹಾಗೇನು 8ನೇ ಕಂತು ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಸರ್ ಅಂತ ನೀವು ಕೇಳ್ತಿದ್ದೀರಾ. ಇನ್ ಕೇಸ್ ಏನಾದರೂ ನಿಮಗೆ 7ನೇ ಕಂತು ಹಣ ಪೆಂಡಿಂಗ್ ಇದ್ದರೆ 7ನೇ ಕಂತು ಹಣ ಆ್ಯಂಡ್ ಹಾಗೇನೂ ಸಹ 8ನೇ ಕಂತು ಹಣ ಸೇರಿ ಒಟ್ಟಿಗೆ 4,000 ಹಣ ಆದರೆ ಇದೇ ತಿಂಗಳು 20ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳಿಬಿಟ್ಟು ನಮಗೆ ಸದ್ಯಕ್ಕೆ ಅಪ್ಡೇಟ್ಸ್ ಆದರೆ ಸಿಗ್ತಿರೋದು. ಆ್ಯಂಡ್ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಕೇವಲ 3 ಕಂತು ಹಣ, ಕೇವಲ 4 ಕಂತು ಹಣ ಏನಾದರೂ ಬಂದಿದ್ರೆ ನಿಮಗೂ ಸಹ ಒಟ್ಟಿಗೆ ಸೇರಿ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಯಾಕಂತ ಅಂದರೆ ಈಗಾಗಲೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಈ ರೀತಿ ಆದರೆ ಬರ್ತಿದೆ, ಪೆಂಡಿಂಗ್ ಇರುವಂಥ ಹಣನೂ ಸಹ ಬಿಡುಗಡೆ ಮಾಡಿದ್ದಾರೆ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ನಿಮಗೆ 8ನೇ ಕಂತು ಹಣ ಬಂದಿದೆಯಾ ಇಲ್ವಾ, ಬಂದಿದ್ದರೆ ಯಾವ ಜಿಲ್ಲೆಯವರು ಅಂತ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಗೌರ್ಮೆಂಟ್ ಸ್ಕೀಮ್ ಅಪ್ಡೇಟ್ಸ್ಗೆ, ಇಂಪಾರ್ಟೆಂಟ್ ಆದ ಅಪ್ಡೇಟ್ಸ್ಗೆ ನಮ್ಮ ಒಂದು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.